ಇನ್ನು ಕೆಲವೇ ದಿನಗಳಲ್ಲಿ ಹೊಸ ತಿಂಗಳು ಅಂದರೆ ಸೆಪ್ಟೆಂಬರ್ 1 ಆರಂಭವಾಗಲಿದೆ. ಈ ಹೊಸ ತಿಂಗಳ ಆಗಮನದೊಂದಿಗೆ ಸಾಮಾನ್ಯ ಜನರ ಜೀವನ, ಖರ್ಚು, ಉಳಿತಾಯ ಹಾಗೂ ಹಣಕಾಸಿನ ವ್ಯವಹಾರಗಳ ಮೇಲೆ ನೇರ ಪರಿಣಾಮ ಬೀರುವ ಪ್ರಮುಖ ನಿಯಮಗಳು ಬದಲಾಗಲಿದೆ. ವಿದೇಶ ಪ್ರಯಾಣಿಕರಿಂದ ಹಿಡಿದು ಗ್ಯಾಸ್ ಸಿಲಿಂಡರ್ ಬಳಕೆದಾರರು, ಐಟಿಆರ್ ಸಲ್ಲಿಕೆದಾರರು ಹಾಗೂ ಬ್ಯಾಂಕ್ ಗ್ರಾಹಕರಿಗೆ ಈ ಬದಲಾವಣೆಗಳು ಅನ್ವಯವಾಗಲಿದ್ದು, ಆ ಪ್ರಮುಖ 5 ಬದಲಾವಣೆಗಳ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯದಾಗಿ, ವಿದೇಶಕ್ಕೆ ತೆರಳುವ ಪ್ರಯಾಣಿಕರಿಗೆ ಬ್ಯೂರೋ ಆಫ್ ಇಮಿಗ್ರೇಷನ್ ಸಿಹಿ ಸುದ್ದಿ ನೀಡಿದೆ. ಸೆಪ್ಟೆಂಬರ್ 1ರಿಂದ ಭಾರತದಿಂದ ವಿದೇಶಕ್ಕೆ ಪ್ರಯಾಣಿಸುವವರು ಇಮಿಗ್ರೇಷನ್ ಕೌಂಟರ್ನಲ್ಲಿ ಬೋರ್ಡಿಂಗ್ ಪಾಸ್ ಮೇಲೆ ಸ್ಟ್ಯಾಂಪ್ ಹಾಕಿಸಿಕೊಳ್ಳುವ ಅಗತ್ಯ ಇರೋದಿಲ್ಲ. ಬದಲಿಗೆ ಮುಂದೆ ಮೊಬೈಲ್ನಲ್ಲಿರುವ ಎಲೆಕ್ಟ್ರಾನಿಕ್ ಬೋರ್ಡಿಂಗ್ ಪಾಸ್ ಅಥವಾ ಪ್ರಿಂಟ್ ಪ್ರತಿಯನ್ನು ತೋರಿಸಿ ಸುಲಭವಾಗಿ ಮತ್ತು ವೇಗವಾಗಿ ಇಮಿಗ್ರೇಷನ್ ಪ್ರಕ್ರಿಯೆ ಪೂರ್ಣಗೊಳಿಸಬಹುದು. ಇನ್ನು ಎರಡನೆಯದಾಗಿ, ಬಿಸಿನೆಸ್ ಅಥವಾ ವೃತ್ತಿಯಿಂದ ಆದಾಯ ಗಳಿಸುವವರು ಐಟಿಆರ್ ಸಲ್ಲಿಸುವಾಗ ಸರಿಯಾದ ಫಾರ್ಮ್ ಆಯ್ಕೆ ಮಾಡುವುದು ಕಡ್ಡಾಯವಾಗಿದೆ. ಖಾತೆಗಳ ಆಡಿಟ್ ಅಗತ್ಯವಿಲ್ಲದವರು ಆಗಸ್ಟ್ 31ರೊಳಗೆ ತಮ್ಮ ರಿಟರ್ನ್ಸ್ ಸಲ್ಲಿಸಬೇಕು. ಅಂದಾಜು ತೆರಿಗೆ ಪದ್ಧತಿಯಡಿ ಐಟಿಆರ್ 4 ಬಳಸಿದರೆ 50 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಅಥವಾ ಎಫ್&ಒ ಟ್ರೇಡಿಂಗ್ನಿಂದ ಆದಾಯ ಇರುವವರು ಐಟಿಆರ್ 3 ಸಲ್ಲಿಕೆ ಮಾಡಬೇಕಾಗುತ್ತದೆ. ಮೂರನೆಯದಾಗಿ, ಎಲ್ಪಿಜಿ ಗ್ಯಾಸ್ ಗ್ರಾಹಕರು ಗಮನಿಸಲೇಬೇಕಾದ ಅಂಶವೆಂದರೆ ಸಿಲಿಂಡರ್ ಸಬ್ಸಿಡಿ ಪಡೆಯಲು ಇಕೆವೈಸಿ ಮಾಡಿಸಲು ನೀಡಲಾಗಿದ್ದ ಗಡುವು ಆಗಸ್ಟ್ 31ಕ್ಕೆ ಕೊನೆಗೊಳ್ಳಲಿದೆ. ಒಂದು ವೇಳೆ ಇದನ್ನು ಪೂರ್ಣಗೊಳಿಸದಿದ್ದರೆ ರಿಯಾಯಿತಿ ದರದಲ್ಲಿ ಸಿಲಿಂಡರ್ ಪಡೆಯುವಲ್ಲಿ ಸಮಸ್ಯೆಗಳಾಗಬಹುದು. ಇದರೊಂದಿಗೆ ಪ್ರತಿ ತಿಂಗಳಂತೆ ಸೆಪ್ಟೆಂಬರ್ 1ರಂದು ಎಲ್ಪಿಜಿ ಸಿಲಿಂಡರ್ ಬೆಲೆ ಹಾಗೂ ವಿಮಾನ ಇಂಧನ ದರಗಳಲ್ಲೂ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಇನ್ನು ಕೊನೆಯ ಬದಲಾವಣೆ ಬಗ್ಗೆ ಹೇಳಬೇಕಂದ್ರೆ, ಬ್ಯಾಂಕ್ ಫಿಕ್ಸ್ ಡಿಪಾಸಿಟ್ ನಿಯಮಗಳಲ್ಲೂ ಬದಲಾವಣೆ ಬರಲಿದೆ. 3 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ದೊಡ್ಡ ಮೊತ್ತದ ಠೇವಣಿ ಬ್ಯಾಂಕ್ಗಳು ಪ್ರತಿದಿನ ಬೆಳಿಗ್ಗೆ ಬಡ್ಡಿ ದರವನ್ನು ಪ್ರಕಟಿಸುವುದು ಕಡ್ಡಾಯವಾಗಿದೆ. ಇದರ ಜೊತೆಗೆ ಬ್ಯಾಂಕ್ಗಳ ಎಟಿಎಂ ಶುಲ್ಕಗಳಲ್ಲೂ ಬದಲಾವಣೆಯಾಗುವ ನಿರೀಕ್ಷೆ ಇದೆ. ಈ ಎಲ್ಲ ಬದಲಾವಣೆಗಳು ನಿಮ್ಮ ಜೇಬಿನ ಮೇಲೆ ನೇರ ಪರಿಣಾಮ ಬೀರಬಹುದು. ಹಾಗಾಗಿ ಸೆಪ್ಟೆಂಬರ್ 1ಕ್ಕೂ ಮುನ್ನ ನಿಮ್ಮ ಇಕೆವೈಸಿ, ಐಟಿಆರ್ ಸಲ್ಲಿಕೆ ಸೇರಿದಂತೆ ಅಗತ್ಯ ಕೆಲಸಗಳನ್ನು ಇಂದೇ ಪೂರ್ಣಗೊಳಿಸುವುದು ಉತ್ತಮ.